ಉದಯವಾಣಿ ದಿನಪತ್ರಿಕೆ ಉಡುಪಿಯ ಆರ್ಟಿಸ್ಟ್ ಫೋರಂನ ಸಹಯೋಗದೊಂದಿಗೆ ನಡೆಸಿದ 2025ರ ಚಿಣ್ಣರ ಬಣ್ಣ ಚಿತ್ರಕಲಾ ಸ್ಪರ್ಧೆಯ ಅಂತಿಮ ಸುತ್ತಿನ ಸ್ಪರ್ಧೆ ಮತ್ತು ಬಹುಮಾನ ವಿತರಣೆಯ ಸಮಾರಂಭ ಮಂಗಳೂರಿನ ಉರ್ವಾ ಕೆನರಾ ಹೈಸ್ಕೂಲ್ ಸಭಾಂಗಣದಲ್ಲಿ ರವಿವಾರ ನಡೆಯಿತು. ಈ ಕಾರ್ಯಕ್ರಮ ಚಿಣ್ಣರ ಚಿತ್ರಕಲಾ ಪ್ರದರ್ಶನಕ್ಕೆ ಸಾಕ್ಷಿಯಾಗಿತ್ತು. ನೂರಾರು ವಿದ್ಯಾರ್ಥಿಗಳು ಒಂದೆಡೆ ಸೇರಿ ಕುಂಚದಿಂದ ಬಿಡಿಸಿದ ಚಿತ್ರಗಳು ಒಂದೊಂದು ಕತೆ ಹೇಳುವಂತಿತ್ತು. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ 17 ಕೇಂದ್ರಗಳಲ್ಲಿ ನಡೆದಿದ್ದ ತಾಲೂಕು ಮಟ್ಟದ ಸ್ಪರ್ಧೆಗಳಲ್ಲಿ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳು ನವೆಂಬರ್ 11ರ ರವಿವಾರ ನಡೆದ ಅಂತಿಮ ಸುತ್ತಿನಲ್ಲಿ ಭಾಗವಹಿಸಿದರು. ಸಬ್ ಜೂನಿಯರ್, ಜೂನಿಯರ್ ಮತ್ತು ಸೀನಿಯರ್ ವಿಭಾಗದಲ್ಲಿ ಅಂತಿಮ ಸ್ಪರ್ಧೆ ನಡೆದು 2 ಗಂಟೆಗಳಲ್ಲಿ ಫಲಿತಾಂಶವನ್ನು ಘೋಷಿಸಲಾಯಿತು. ಅಂತಿಮ ಹಂತದ ಸ್ಪರ್ಧೆ ಕಾರ್ಯಕ್ರಮವನ್ನು ಸೂಫ್ರಮ್ ಸೋ ಮೂಲಕ ಖ್ಯಾತರಾದ ಚಲನಚಿತ್ರ ನಿರ್ದೇಶಕ ಜೆ.ಪಿ. ತುಮಿನಾಡ್ ಉದ್ಘಾಟಿಸಿದರು. ಬಳಿಕ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಉದಯವಾಣಿ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಸಿಇಒ ವಿನೋದ್ ಕುಮಾರ್, ಲಕ್ಷ್ಮೀದಾಸ್ ಜ್ಯುವೆಲ್ಲರಿಯ ಮಾಲಕ ಸೀತಾರಾಮ್ ಆಚಾರ್ಯ, ಎಸ್ಎಲ್ ಶೇಟ್ ಡೈಮಂಡ್ ಹೌಸ್ ಲೇಡಿ ಹಿಲ್ ಮಾಲಕ ರವೀಂದ್ರ ಶೇಟ್, ಮಾಡರ್ನ್ ಕಿಚನ್ಸ್ ಜನರಲ್ ಮ್ಯಾನೇಜರ್ ಸುಧೀಂದ್ರ ಕಾಮತ್, ಹ್ಯಾಂಗ್ಯೂ ಐಸ್ ಕ್ರೀಮ್ ಬಿಸಿನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ರಾಕೇಶ್ ಕಾಮತ್, ಉಡುಪಿ ಆರ್ಟಿಸ್ಟ್ ಫೋರಂನ ಅಧ್ಯಕ್ಷ ರಮೇಶ್ ರಾವ್, ಉದಯವಾಣಿ ಮಣಿಪಾಲ ಹಾಗೂ ಮುಂಬೈ ಆವೃತ್ತಿಯ ಸಂಪಾದಕ ಅರವಿಂದ ನಾವಡ ಇವರು ಬಹುಮಾನವನ್ನು ವಿತರಿಸಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಉದಯವಾಣಿಯ ಸ್ಥಾನಿಕ ಸಂಪಾದಕ ಕೃಷ್ಣ ಭಟ್, ಉದಯವಾಣಿ ಮ್ಯಾಗಜಿನ್ ಹಾಗೂ ಸ್ಪೆಷಲ್ ಇನಿಷಿಯೇಟಿವ್ ವಿಭಾಗದ ಉಪಾಧ್ಯಕ್ಷ ರಾಮಚಂದ್ರ ಮಿಜಾರ್, ಉಡುಪಿ ಆರ್ಟಿಸ್ಟ್ ಫೋರಂನ ಅಧ್ಯಕ್ಷ ರಮೇಶ್ ರಾವ್, ಕಾರ್ಯದರ್ಶಿ ಸಕ್ಕು ಪಾಂಗಳ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಅದೇ ರೀತಿ ಬಂದಿರುವ ಸರ್ವರನ್ನು ಕೂಡ 2001ರಲ್ಲಿ ಆರಂಭ ಆಗಿದ್ದು ನಿಮ್ಮದ ಅದೆಷ್ಟು ಮಕ್ಕಳು ಸೇರಿ ನಡೆಸಿಕೊಡಬೇಕು ಅಂತ ಉದಯವಾಣಿಯ ಹಿರಿಯ ಛಾಯಾಗ್ರಾಹಕರಾದ ಶ್ರೀಯುತ ಸತೀಶ್ ರಾವ್ ಈ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲಾ ಮಟ್ಟದ ಸ್ಪರ್ಧೆಯ 153 ವಿದ್ಯಾರ್ಥಿಗಳಲ್ಲಿ ಕರಾವಳಿ ಕರ್ನಾಟಕದ ಚಿಣ್ಣರ ಬಣ್ಣದ ಸಾಮ್ರಾಜ್ಞಿಯರನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯ ಉದ್ಘಾಟನಾ ಸಮಾರಂಭದಲ್ಲಿ ನಾವು ನಿಂತಿದ್ದೇವೆ. ಎಷ್ಟು ಮಕ್ಕಳೆಲ್ಲ ಸೂಪರ್ ಶೋ ನೋಡಿದ್ರೆ ಕೈ ಎತ್ತಿ. ಸೂಪರ್ ಶೋ ನೋಡಿದ್ರು ಧೈರ್ಯದಲ್ಲಿ ಕೈ ಎತ್ತಿ. ಹಾಗಾದ್ರೆ ನಾವು ಹಾಡಾಡಬೇಕಲ್ವಾ? ಯಾವುದು? ಬಂದರು ಬಂದರು ಬಾಬಾ ಬಂದರು ಹೇಳಿ. ಚಿಣ್ಣರ ಬಣ್ಣ ಒಂದು ಈವೆಂಟಿಗೆ, ಒಂದು ಬ್ರ್ಯಾಂಡಿಗೆ ಕನ್ವರ್ಷನ್ ಆಗಿದೆ. ಚಿಣ್ಣರ ಬಣ್ಣ ಅನ್ನೋದು ಒಂದು ದೊಡ್ಡ ಬ್ರ್ಯಾಂಡ್ ಕನ್ವರ್ಷನ್ ಆಗಿ ಇವತ್ತು ಯಾರು ಚಿಣ್ಣರ ಬಣ್ಣದಲ್ಲಿ ಭಾಗವಹಿಸ್ತಾರ, ಚಿಣ್ಣರ ಬಣ್ಣದಲ್ಲಿ ಬಹುಮಾನಗಳಲ್ಲಿ ಇರ್ತಾರೆ, ಚಿಣ್ಣರ ಬಣ್ಣದ ಭಾಗವಾಗ್ತಾರ, ಅವರಿಗೊಂದು ಅವರದಂತ ಅಸ್ಮಿತೆಯನ್ನು ನಿರ್ಮಾಣ ಮಾಡುವಲ್ಲಿ ಉದಯವಾಣಿ ಯಶಸ್ವಿಯಾಗಿದೆ. A very warm greetings to all of you and a hearty congratulations to each of the participants and the winners. It's indeed a moment of great joy and pride for me to be present on this special edition of Chinnara Banna's grand finale. This program holds a very special place in our hearts. As some of my colleagues shared with you, this is the silver jubilee year for the competition, and for 25 years Chinnara Banna has been more than just a drawing competition for us. It has been a celebration of childhood, innocence, imagination and creativity. Friends, what began 25 years ago at a very low level, at a very small level, has gradually grown into a cherished tradition that now reaches almost every taluk of Udupi and Dakshina Kannada district. Inspired by its success, we have now introduced it in Mumbai also. This growth did not happen overnight. It is the result of love, trust, and enthusiastic participation from children, parents, and well-wishers across this region. This year, as you know, we have been
very delighted to know that over 20,000 children took part. That number is not just a statistic for us. Please remember, it's not just a statistics. It represents 20,000 dreams, 20,000 stories, and 20,000 unique words of color and imagination. And that is what makes Chinnarabanna a truly special. ಈ ತೀರ್ಪುಗಳ ವಿಚಾರ ಮಾತಾಡೋದಂತೇಳಿ ಅದು ಬಹಳ ಕಷ್ಟದ ವಿಚಾರ. ಯಾಕಂದರೆ ನೀವು ಯಾವ ರೀತಿಯಲ್ಲಿ ತೀರ್ಪು ಕೊಟ್ಟರು ಸಹ ಕೆಲವರ ದೃಷ್ಟಿಯಲ್ಲಿ ಅದು ಸ್ವಲ್ಪ ಅತೃಪ್ತಿಯಾದ ಎಳೆಯಲ್ಲಿ ಕಾಣ್ತದೆ. ತೃಪ್ತಿಯ ಒಂದು ಭಾಳ ಕಡಿಮೆ. ಉದಾಹರಣೆಗೆ ಹೋದ ವರ್ಷ ಕೆಲವರಿಗೆ ಪ್ರೈಸಸ್ ಬಂದವರಿಗೆ ಈ ವರ್ಷ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂತ ಹೇಳಿದರೆ ಅದು ಅವರ ಕಲಾ ಪೋಷಕರಿಗೆ ಅಥವಾ ಮತ್ತವರಿಗೆ ಥಿಂಕ್ ಮಾಡ್ತಾರೆ. ಏನಂದರೆ ಹೋದ ಅವರಿಗೆ ಫಸ್ಟ್ ಪ್ರೈಸ್ ಬಂದಿದೆ, ಈ ಸಲ ಬರಲಿಲ್ಲ ಯಾಕೆ? ಅದಕ್ಕೆ ಒಳ್ಳೆಯ ಉದಾಹರಣೆ ಹೇಳಿ ಇಂತಹ ಸ್ಪರ್ಧೆಯನ್ನು ಉದಯವಾಣಿಯಲ್ಲಿ ಇಟ್ಟುಕೊಂಡದ್ದು. ಅವಳನ್ನು ಬೀಟ್ ಮಾಡುವ ಅಥವಾ ಅವನನ್ನು ಬೀಟ್ ಮಾಡುವಂತಹ ಮತ್ತೊಬ್ಬ ವ್ಯಕ್ತಿ ಯಾರು ಅಲ್ಲಿ ಹುಟ್ಟಿಕೊಳ್ತಾರೆ. ಇಂಥ ಸ್ಪರ್ಧೆ ಮಾಡಿದ್ದಾರೆ. ಸ್ಪರ್ಧೆ ಮಾಡಿದಾಗ ಸಿಕ್ಕಿದವರಿಗೆ ಸಿಕ್ಕುವುದಿಲ್ಲ. ಈ ವರ್ಷ ಸಿಕ್ಕಿದವರಿಗೆ ಬರುವ ವರ್ಷ ಸಿಕ್ಕುವುದಿಲ್ಲ. ಮತ್ತು ಅದರಲ್ಲಿ ಪಾರದರ್ಶಕತೆಯನ್ನು ವಹಿಸಿಕೊಳ್ಬೇಕು. ನಿಮಗೆ ನೋಡುವಾಗ ನನ್ನ ಮಗ ಅಥವಾ ನನ್ನ ಮಗಳು ಚೆನ್ನಾಗಿ ಚಿತ್ರ ಮಾಡಿದ್ದಾರೆ, ಯಾಕೆ ಸಿಗಲಿಲ್ಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ತೀರ್ಪುಗಾರರ ಮೇಲೆ ತನ್ನ ಒತ್ತಡ ಬರ್ತದೆ. ಯಾವ ಸರಿ ಇದೆ ಆದರೆ ನಾವು ಅದನ್ನು ಟೆಕ್ನಿಕಲ್ ಆಸ್ಪೆಕ್ಟಿಗೆ ಹೋಗ್ತೇವೆ. ನಾವು ಒಂದು ಪಾರದರ್ಶಕತೆ ಅಂದರೆ ಏನಂತ ಹೇಳಿದರೆ ಇಲ್ಲಿ ಉಡುಪಿಯವರಿಗೆ ಕೊಡುವಂತಹ ಪ್ರಯತ್ನಕ್ಕೆ ಮಂಗಳೂರಿನವರು ಡಿಸೈನ್ ಮಾಡಿದ್ರೆ ನಾವು ಉಡುಪಿಯವರನ್ನು ಮಂಗಳೂರು ಡಿಸ್ಟ್ರಿಕ್ನಲ್ಲಿ ಇರುವವರಿಗೆ ಇಲ್ಲಿ ಡಿಸೈಡ್ ಮಾಡುವ ಅಥವಾ ತೀರ್ಪನ್ನು ಕೊಡಬೇಕು ಅಂತ ಹೇಳಿದರೆ ಆ ತೀರ್ಪುಗಾರರು ಉಡುಪಿಯಿಂದ ಬಂದವರು. ಹಾಗಾಗಿ ಖುಷಿ ಯಾಕೂ ಮತ್ತು ಸ್ವಪ್ನಾನಂದನ ರಾಜ್ಯದ ಕೇಳಿಗೆ ಅವರು ಮಂಗಳೂರಿಂದ ನಾವು ತರಿಸಿದ್ದೇವೆ. ಯಾಕಂದರೆ ನಮ್ಮಲ್ಲಿ ಪಾರದರ್ಶಕತೆ ಉಳಿಬೇಕು, ಅದು ನಂಬರ್ 1. ಹಾಗೆ ಉಡುಪಿಯಲ್ಲಿ ಎಸ್ ಕೆ ರಾಮಚಂದ್ರ ಹರಿಪ್ರಸಾದ್ ಮತ್ತು ಶಕುಪಾಲರ ಹೆಚ್ಚಿನ ಒತ್ತಡ ಬಿದ್ದಾಗ ನಮ್ಮ ಶಕುಪಾಲರವರು ಅದನ್ನು ಅಲ್ಲಿ ಪ್ರವೇಶಿಸ್ತಾರೆ. ಯಾವುದು ಕೊಡಬೇಕು ಅಂತ ನಿರ್ಧಾರಕ್ಕೆ ಅವರು ಕಡೆಗೆ ಬರ್ತಾರೆ. ನಾನು ಹೆಚ್ಚಿನ ಸಂದರ್ಭದಲ್ಲಿ ನಾನು ಬೆಳಿಗ್ಗೆಲ್ಲಿದ್ದೆ, ನಾನು ಅದರಲ್ಲಿ ಸುದ್ದಿಗೆ ಹೋಗಲಿಲ್ಲ. ಯಾಕಂದರೆ ನಾನು ಒಂದು ಶಾಲೆಯನ್ನು ರನ್ ಮಾಡ್ತಾ ಇದ್ದೇನೆ. ನಾನು ಶಾಲೆಯನ್ನು ರನ್ ಮಾಡಿದರೆ ನನ್ನ ಶಾಲೆ ಮಕ್ಕಳಿಗೆ ಸಿಗಬೇಕು ಅಂತ ಒಂದು ಅಂತ ವಿಕಾಸ ಬರಬಾರ್ದು. ಹಾಗಾಗಿ ನಾನು ಇದರಿಂದ ಯಾವುದೇ ಎಡವಟ್ಟಿನಲ್ಲಿ ನಾನು ಹೋಗಿ ಇಟ್ಟುಕೊಳ್ಳಲಿಲ್ಲ. ಮೂರನೇದಾಗಿ ಅಂತ ಹೇಳಿದರೆ ಉದ್ಯಮವನ್ನು ಮಾಡಿದ ಒಂದು ಒಳ್ಳೆಯ ಕ್ರಮ. ಪ್ರತಿಯೊಬ್ಬರ ಡ್ರಾಯಿಂಗ್ನಲ್ಲಿ ಅವರಿಗೆ ಹಿಂದಿನ ಯಾರ ಹೆಸರು ಬರಲಿಲ್ಲ, ಎಲ್ಲ ಹೆಸರು ನಂಬರ್ಗಳು ಕೊಟ್ಟಿದ್ದಾರೆ. ಹಾಗಾಗಿ ಯಾರು ಯಾವ ಚಿತ್ರ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದರೆ ಆರ್ಟಿಸ್ಟ್ ಫೋರಮ್ನ ಸದಸ್ಯರು ಮತ್ತು ಉದ್ಯಮವಾಣಿಯ ಸದಸ್ಯರು ಅವರ ಮಕ್ಕಳುಗಳು ಇದರಲ್ಲಿ ಯಾವುದರಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಹಾಗಾಗಿ ನಿಮಗೆ ಯಾವ ರೀತಿಯಲ್ಲಿಯೂ ಉದ್ಯಮವಾಣಿಯಲ್ಲಿ ಇದನ್ನು ಪಾರದರ್ಶಕತೆಯನ್ನು ವಹಿಸಲಿಲ್ಲ ಅಂತ ಹೇಳಿ ನಿಮಗೆ ಹೇಳುವಂಥ ನಿಮಗೆ ಆಪರ್ಚುನಿಟಿ ಅಥವಾ ಅವಕಾಶ ನಿಮಗೆ ಕೊಡಬಾರದು ಎಂಬ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ. ಹೆಚ್ಚಿನ ಸಂದರ್ಭದಲ್ಲಿ ಪಕ್ಕನೆ ನಿಮಗೆ ಸದಾರನ್ನು ಬೇಸತ್ತುಕೊಂಡ್ರೆ ದಯಮಾಡಿ ನೀವು ಉದ್ಯಮವಾಣಿ ಪೇಪರಿಗೆ ಹೋಗಿ ನೀವು ನನ್ನ ಮಗನಿಗೆ ಚಿತ್ರಗಳಲ್ಲಿ ಪ್ರಯತ್ನ ಸಿಕ್ಕುತ್ತದೆ ನೀವು ಅವರನ್ನು ಕೇಳಬೇಡಿ, ನಮ್ಮ ಹತ್ರ ಬನ್ನಿ. ಅದು ಯಾಕೆ ನಾವು ಹೇಳ್ತೇವೆ. ನಮ್ಮ ಫೋನ್ ನಂಬರ್ ಬೇಕಾದ್ರೆ ನಿಮಗೆ ಬೇಕಾದಾಗ ಯಾರು ಬಹುಮಾನ ಕೊಟ್ಟಲ್ಲಿ ಫೋನ್ ನಂಬರ್ ಬೇಕಾದ್ರೆ ನಾನು ಫೋನ್ ನಂಬರ್ ಕೊಡ್ತೇನೆ. ಯಾಕೆ ಸಿಗಲಿಲ್ಲ ಅಂದರೆ ನಾನು ಅದನ್ನು ನಿಮ್ಮ ಮನವರಿಕೆ ಮಾಡ್ತೇನೆ. ಸಬ್ ಜೂನಿಯರ್ ವಿಭಾಗದ ಪ್ರಥಮ ಬಹುಮಾನ ಮೈಥಿಲಿ ಆರ್ ಶೆಟ್ಟಿಗಾರ್, ಸೈಂಟ್ ಮೇರೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಡಲ್ಪಾಡಿ. ಜೂನಿಯರ್ ವಿಭಾಗದ ಪ್ರಥಮ ಬಹುಮಾನ ನಿಹಾಲ್ ಜಿಎಸ್ ಜಿಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಪ್ರಭಾವರ. ಈ ಪ್ರಥಮ ಬಂದ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ, ಪ್ರಶಸ್ತಿ ಫಲಕ ಹಾಗೂ SL ಜ್ಯುವೆಲರ್ಸ್ ಬಹುಮಾನ ಸೀನಿಯರ್ ವಿಭಾಗದಲ್ಲಿ ಪಡೆದಿದ್ದಾರೆ. ರಿಷಬ್ ಎಚ್ಎಂ ಜೈನ್ ಹೈಸ್ಕೂಲ್ ಮೂಡುಬಿದ್ರಿ. ವಿಜೇತರಿಗೆಲ್ಲರಿಗೂ ಕೂಡ ಅಭಿನಂದನೆ. ಉದಯವಾಣಿ ಪತ್ರಿಕೆಯವರು ನಡೆಸುವಂಥ ಈ ಕಾರ್ಯಕ್ರಮ ಬಹುಶಃ ನಮ್ಮ 3
ಏನು ಜಿಲ್ಲೆಗಳು ಯಾವುದು ಕಾಸರಗೋಡು, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ, ಇಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಕೂಡ ಬಹಳ ದೊಡ್ಡದಾದ ಅವಕಾಶ ಇದು. ಅನುಭವ ಇರಲಿಲ್ಲ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ. ಮತ್ತು ಗೊತ್ತಾಯಿತು ಪಿಕ್ಟೋರಿಕಲ್ ಮಾಡಿದರೆ ಒಳ್ಳೆಯದು, ಅದರಿಂದ ಒಳ್ಳೆ ಸ್ಕೋಪ್ ಉಂಟು ಅಂತ. ಸೊ ಈ ವರ್ಷ ನಾವು ಅದರ ಕಾನ್ಸೆಪ್ಟ್ ಮೇಲೆ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತು ವೆಲ್ ಆರ್ಗನೈಸ್ಡ್. ಫಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಫಸ್ಟ್ ಸ್ಟ್ಯಾಂಡರ್ಡ್ ಮಗಳು ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ದು. ತಾಲೂಕು ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂತು. ಸೊ ಈಗ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ 3rd ಪ್ರೈಸ್ ವಿನ್ ಆಗಿದ್ದಾಳೆ ಸಬ್ ಜೂನಿಯರ್ ಕೆಟಗರಿಯಲ್ಲಿ. ಇನ್ನು ಆರ್ಗನೈಸ್ ಮಾಡಿರೋದ್ರಲ್ಲಿ ತುಂಬ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಮಕ್ಕಳಿಗೆ ತುಂಬ ಎನ್ಕರೇಜಿಂಗ್ ಇತ್ತು. ಅದರೊಟ್ಟಿಗೆ ಅವರದ್ದು ವ್ಯವಸ್ಥೆ, ಅವರು ಆರ್ಗನೈಸ್ ಮಾಡಿದ ರೀತಿ ಎಲ್ಲವೂ ಸಹ ಸೂಪರ್ ಅನಿಸಿತು ನಿಮಗೆ ಚಿಣ್ಣರ ಬಣ್ಣ? ನನಗೆ ತುಂಬ ಚೆನ್ನಾಗಿ ಅನಿಸಿತು. ಮತ್ತು ನನಗೆ ಇದು ಕಾಂಪಿಟೇಷನ್ ನನಗೆ ಒಂಥರ ಚೆನ್ನಾಗಿ ಅನಿಸಿತ್ತು. ಇದು ಕಾಂಪಿಟೇಷನ್ ಚೆನ್ನಾಗಿ ಅನಿಸಿತ್ತು. ಓಕೆ, ಎಂಥ ಚಿತ್ರ ಮಾಡಿದ್ದೀರಿ ಇವತ್ತು? ಪಾರ್ಕ್ ಚಿತ್ರ. ಪ್ರೈಸ್ ಬಂತ? ಉದಯವಾಣಿ ಆರ್ಟಿಸ್ಟ್ ಫೋರಂ ನಡೆಸಿರುವ 25ನೇ ವರ್ಷದ ಈ ಡ್ರಾಯಿಂಗ್ ಕಾಂಪಿಟೇಷನ್ಗೆ ಇಂದು ನಮ್ಮೊಂದಿಗೆ ವಿನೋದ್ ಕುಮಾರ್, CEO, ಮಣಿಪಾಲ್ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ ಇವರಿದ್ದಾರೆ. ಅವರ ಸಹಕಾರ, ಅವರ ಪ್ರೀತಿ ಎಲ್ಲದಕ್ಕೂ ಆರ್ಟಿಸ್ಟ್ ಫೋರಂ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಯುವರ್ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಸಪೋರ್ಟ್. ಹಾಗೂ ಮಕ್ಕಳಿಗೆ ತಿಂಡಿ ತಿನಿಸು, ಐಸ್ ಕ್ರೀಮ್ ಮುಂತಾದ ಪ್ರೈಸಸ್ ಎಲ್ಲವನ್ನು ಸ್ಪಾನ್ಸರ್ ಮಾಡಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿರುವಂಥ ಗೆಸ್ಟ್ಗಳು ಇಂದು ನಮ್ಮೊಂದಿಗಿದ್ದಾರೆ. ಸೀತಾರಾಮ ಆಚಾರ್ಯ, ಪ್ರೊಪ್ರೈಟರ್, ಲಕ್ಷ್ಮೀದಾಸ್ ಜ್ಯುವೆಲ್ಲರ್, ಇದಕ್ಕೂ ಸಹ ಧನ್ಯವಾದ ಅರ್ಪಿಸುತ್ತಿದ್ದೇನೆ. ರವೀಂದ್ರ ಶೇಟ್, SL ಶೇಟ್, ಡೈಮಂಡ್ ಹೌಸ್, ರಾಜೇಶ್ ಕಾಮತ್, ಹ್ಯಾಂಗ್ಯೋ ಐಸ್ ಕ್ರೀಮ್, ಮ್ಯಾಂಗಳೂರು, ಸುಧೀಂದ್ರ ಕಾಮತ್, ಮಾಡರ್ನ್ ಫುಡ್ಸ್.